ನೀವೇನಾದ್ರೂ ಈ ವರ್ಷ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದು AIML ಮತ್ತೆ CSE ಮಧ್ಯೆ ಯಾವ ಬ್ರಾಂಚ್ ನ ಚೂಸ್ ಮಾಡಲಿ ಅನ್ನೋ ಕನ್ಫ್ಯೂಷನ್ ಇದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ನೀವು ನೋಡ್ತಿದ್ದೀರಾ ಇಂಜಿನಿಯರಿಂಗ್ ಕನ್ನಡ ಅಂಡ್ ನಾನು ನಿಮ್ಮ ಚಂದನ್. ನಾನು ಯಾರು, ನಾನು ಏನ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಅಲ್ಲಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಬಟ್ ಈ ವಿಡಿಯೋಗೆ ರೆಲಿವೆಂಟ್ ಹೇಳೋದಾದ್ರೆ ನಾನೊಬ್ಬ ಇಂಜಿನಿಯರ್, ನಂದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಆಯ್ತಾ. ಆದ್ರೆ ನಾನು ಇಲ್ಲಿವರೆಗೂ ಬ್ಯಾಕ್ ಎಂಡ್, ಮೊಬೈಲ್ ಅಪ್ಲಿಕೇಶನ್ಸ್, ಕ್ಲೌಡ್, ಆಟೋಮೇಷನ್ ಟೆಸ್ಟಿಂಗ್ ಇದೆಲ್ಲ ಮಾಡಿ ಸದ್ಯಕ್ಕೆ AI ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನೋಡಿ, ನನ್ನ ಬ್ರಾಂಚ್ ಕಂಪ್ಯೂಟರ್ ಸೈನ್ಸೇ, ಬಟ್ ಮಾಡ್ತಿರೋ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇಷ್ಟಲ್ಲಾಗಲೇ ನಿಮ್ಗೆ ಆನ್ಸರ್ ಸಿಕ್ಕಿರ್ಬೋದು. ನಿಮ್ಮ ಬ್ರಾಂಚ್ ಮ್ಯಾಟರ್ ಆಗಲ್ಲ. ಮೆಕ್ಯಾನಿಕಲ್ ಇಂಜಿನಿಯರ್ ಅವರು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಿದ್ದಾರೆ, ಸಿವಿಲ್ ಇಂಜಿನಿಯರಿಂಗ್ ಅವರು ಕೂಡ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ನಿಮ್ಮ ಬ್ರಾಂಚ್ ಮ್ಯಾಟರ್ ಆಗಲ್ಲ, ನಿಮ್ಮ ಸ್ಕಿಲ್ ಮ್ಯಾಟರ್ ಆಗುತ್ತೆ. ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್. ಬಟ್ ನೀವೇನಾದ್ರೂ ಒಳ್ಳೆ ರ್ಯಾಂಕ್ ತೆಗೆದಿದ್ದೀರಾ, ಒಂದು ಒಳ್ಳೆ ಕಾಲೇಜಲ್ಲಿ AIML ಮತ್ತೆ CSE ಎರಡೂ ಸಿಗ್ತಿದೆ ಅಂದಾಗ ಪ್ರಿಫರ್ ಕಂಪ್ಯೂಟರ್ ಸೈನ್ಸ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ಕಂಪ್ಯೂಟರ್ ಸೈನ್ಸ್ ಪ್ರಿಫರ್ ಮಾಡಕ್ ಹೋಗಿ ಒಳ್ಳೆ ಕಾಲೇಜ್ನ ಮಿಸ್ ಮಾಡ್ಕೋಬೇಡಿ ಆಯ್ತಾ. ನಾನು ಏನು ಹೇಳ್ತಿದ್ದೀನೋ ಇದು ನಾನು ಕೊಡ್ತಾ ಇರೋ ರೆಕಮೆಂಡೇಶನ್ ಅಷ್ಟೇ. ಇದೊಂದ್ರ ಮೇಲೆ ನಿಮ್ಮ ಡಿಸಿಷನ್ ಮಾಡಬೇಡಿ. ನೀವು ರಿಸರ್ಚ್ ಮಾಡಿ, ಇಂಟರ್ನೆಟ್ ಸರ್ಚ್ ಮಾಡಿ, ಸೀನಿಯರ್ಸ್ ಕೇಳಿ, ಇಂಡಸ್ಟ್ರಿಯಲ್ಲಿ ಇರೋರು ಕೇಳಿ, ಫೈನಲ್ ಆಗೊಂಡು ಡಿಸಿಷನ್ ತಗೊಳ್ಳಿ. ಸರಿ, ಕಂಪ್ಯೂಟರ್ ಸೈನ್ಸ್ ಅಂತ ಏನೋ ಹೇಳ್ತಿದ್ಯಾ, ಪ್ರಿಫರ್ ಮಾಡಬೇಕು ಕಂಪ್ಯೂಟರ್ ಸೈನ್ಸ್ನ AIML ಮೇಲೆ ಅಂತ ಹೇಳ್ತಿದ್ಯಾ. ಯಾಕೆ ಅಂತ ಕೇಳೋದಾದ್ರೆ ನನ್ನ ಹತ್ರ 4 ಮೇನ್ ಪಾಯಿಂಟ್ಸ್ ಇದೆ. ಫಸ್ಟ್ ಆಫ್ ಆಲ್, ಮೋಸ್ಟ್ ಕಾಲೇಜಸ್ ಅಲ್ಲಿ AIML ಮತ್ತೆ ಕಂಪ್ಯೂಟರ್ ಸೈನ್ಸ್ ಎರಡೂ ಬ್ರಾಂಚ್ದು ಸಿಲೆಬಸ್ ನೋಡಿದಾಗ 70 to 80% ಸೇಮೇ ಇರುತ್ತೆ. ಇನ್ 20% ಸಬ್ಜೆಕ್ಟ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಸೊ ನೀವು ಕಂಪ್ಯೂಟರ್ ಸೈನ್ಸ್ ತಗೊಂಡ್ರು ಒಂದು 2 months ಸ್ಪೆಂಡ್ ಮಾಡಿದ್ರೆ, ಅದು ಮ್ಯಾಕ್ಸ್ ಹೇಳ್ತಿರೋದು ಆವರೇಜ್ ಸ್ಟೂಡೆಂಟ್ಗೆ, ಸೊ ಒಂದು 2 months ಸ್ಪೆಂಡ್ ಮಾಡಿದ್ರೆ ನೀವೇ ಆ 20% ಕಲ್ತ್ಕೊಬಿಡ್ಬೋದು. ಸೊ ನೀವು ಕಂಪ್ಯೂಟರ್ ಸೈನ್ಸ್ ಬ್ರಾಂಚಲ್ಲೂ ಇದ್ದು AIML ಕಲಿತಾ ಇರ್ತೀರಾ. ನೋಡಿ, ನೀವು ಹೇಳ್ಬೋದು ಇವಾಗ, ಏನಕ್ಕೆ ಬ್ರೋ ನಾನು ಕಂಪ್ಯೂಟರ್ ಸೈನ್ಸ್ಲು ಹೋಗಿ AIML ಕಲಿಬೇಕು ಅಂತ. ಈ ವರ್ಲ್ಡ್ ಅಲ್ಲಿ ಇದೆಯಲ್ಲ, ಅದರಲ್ಲೂ ನೀವು ಬರೋ ಅಷ್ಟರಲ್ಲಂತೂ ತುಂಬಾನೇ ಸ್ಕಿಲ್ಸ್ಗೆ ಡಿಮ್ಯಾಂಡ್ ಇರುತ್ತೆ. ಸ್ಕಿಲ್ಸ್ ಇರೋರಿಗೆ ಮಾತ್ರ ಬೆಲೆ ಇರುತ್ತೆ ಅವಾಗ, ಆಯ್ತಾ. ಲೈಕ್ ನೀವು ಏನೋ ಸ್ವಲ್ಪ ಗೊತ್ತು, ನಾನು ಕಂಪ್ಯೂಟರ್ ಸೈನ್ಸ್ ಅಕಾಡೆಮಿಕ್ಸ್ ಮಾಡ್ಬಿಟ್ಟಿದ್ದೀನಿ ಅಂತ ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಬಿಡಲ್ಲ. ತುಂಬಾನೇ ಸ್ಕಿಲ್ಡ್ ಇರಬೇಕು ನೀವು. ಸೊ AIML ಸ್ವಲ್ಪ ಲೈಕ್ ಬೇಸಿಕ್ಸ್ ಗೊತ್ತಿರಲೇಬೇಕು ನಿಮ್ಗೆ ಏನೇ ಆದ್ರೂ. ಸೊ ಆ ಥರ ಇರುತ್ತೆ. ಅಂತ ಟೈಮಲ್ಲಿ ಸೊ ನೀವು ಆ ಥರ ಕಲ್ತ್ಕೋತೀರಾ. ಸೊ ನೀವು ಇವಾಗ ಹೇಳ್ಬೋದು, ನಾವು AIML ಡೈರೆಕ್ಟ್ ಮಾಡ್ಕೊಬಿಡ್ತೀವಿ ಬ್ರೋ, ಏನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಅಂತ. ಬಟ್ ಲೆಟ್ ಮಿ ಟೆಲ್ ಯು, ನೀವೇನಾದ್ರೂ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ಗೆ ಏಮ್ ಮಾಡ್ತಿದ್ರೆ ಸ್ವಲ್ಪ ಕಂಪನೀಸು ಸ್ಪೆಸಿಫಿಕಲಿ ಕಂಪ್ಯೂಟರ್ ಸೈನ್ಸ್ಗೆ ಮಾತ್ರ ಬರ್ತಾರೆ, ಸ್ಪೆಸಿಫಿಕಲಿ AIML ಎಕ್ಸ್ಕ್ಲೂಡ್ ಮಾಡ್ತಾರೆ. ಈ ಥರ ಎಲ್ಲ ಇರುತ್ತೆ. ಸೊ ನೀವು ಹೇಳ್ಬೋದು AIML ಸ್ವಲ್ಪ ಕಂಪನೀಸು ಸ್ಪೆಸಿಫಿಕಲಿ ಬರ್ಬೋದಲ್ಲ ಬ್ರೋ ಅಂದಾಗ, ಆ ನಂಬರ್ಗೂ ಈ ನಂಬರ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಸೊ ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಟ್ರೇಡ್ ಆಫ್ ನೋಡಬೇಕು. ನಾನು ಕಂಪ್ಯೂಟರ್ ಸೈನ್ಸ್ ತಗೊಂಡು ಸ್ವಲ್ಪ AI ಕಲಿಯೋದ್ರಿಂದ ನನಗೇನು ವ್ಯಾಲ್ಯೂ ಇದೆ, ಆ್ಯಂಡ್ AIML ತಗೊಂಡು ಕಂಪ್ಯೂಟರ್ ಸೈನ್ಸ್ ಇರೋ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಕಲಿಯೋದ್ರಿಂದ ಏನು ವ್ಯಾಲ್ಯೂ ಇದೆ. ಸೊ ಇದನ್ನ ನಾನು ಕಂಪೇರ್ ಮಾಡಿದಾಗ ನನಗೆ ಮೋರ್ ವ್ಯಾಲ್ಯೂ ಕಂಪ್ಯೂಟರ್ ಸೈನ್ಸ್ ತಗೊಂಡು ಕೋರ್ ಕಂಪ್ಯೂಟರ್ ಹಿಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ಅದಾದ್ಮೇಲೆ AIML ನೀವೇ ಕಲ್ತ್ಕೊಂಡ್ರೆ ದಟ್ ವುಡ್ ಬಿ ಅ ಬೆಟರ್ ಆಪ್ಷನ್. ಇದಕ್ಕೆ ಆ್ಯಡ್ ಆನ್ ಮಾಡೋಕ್ಕೆ ನೆಕ್ಸ್ಟ್ ಪಾಯಿಂಟ್ಸ್ ಕೊಡ್ತೀನಿ, ಓಕೆನಾ. ಸೊ ಇವಾಗ ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ. ಸೆಕೆಂಡ್ ಪಾಯಿಂಟ್ ಏನಂದರೆ, ಈ ರೆಗ್ಯುಲರ್ ಕಾಲೇಜಸ್, ಟೈರ್ 2 ಟೈರ್ 3 ಕಾಲೇಜಸ್ ಎಲ್ಲ ಏನಿದೆ, ಇವು ಔಟ್ಡೇಟೆಡ್ ಸಿಲೆಬಸ್ನ ಫಾಲೋ ಮಾಡ್ತಿವೆ. ಇನ್ನೂ ನಿಮಗೆ ಯಾರೂ ಏಜೆಂಟಿಕ್ AI, ಜನರೇಟಿವ್ AI ರೀಸೆಂಟಾಗಿ ಬಂದಿದೆ ನೋಡಿ. ರೀಸೆಂಟಾಗಿ ರೋಲ್ಸ್ ಓಪನ್ ಆಗ್ತಿದೆ, ಹೇಗೆ ತುಂಬ ಟ್ರೆಂಡ್ ಇದೆ ಅಂತ ಕೇಳಿದಿರಲ್ಲ, ಅದು ಟ್ರೆಡಿಷನಲ್ AI ಅಷ್ಟೊಂದೇನು ಜಾಸ್ತಿ ಆಗಿಲ್ಲ. ಜನರೇಟಿವ್ AI ಇಂಜಿನಿಯರ್ಸ್, ಯಾರಿಗೆ LLM ಯೂಸ್ ಮಾಡೋಕ್ಕೆ ಬರುತ್ತೆ, ಈ ಏಜೆಂಟಿಕ್ AI, ಈ ಏಜೆಂಟಿಕ್ ವರ್ಕ್ ಫ್ಲೋಸ್ ಎಲ್ಲ ಹೆಂಗೆ ಯಾರು ಬಿಲ್ಡ್ ಮಾಡ್ತಾರೆ, ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಬಟ್ ಈ ಸ್ಕಿಲ್ಸ್ನ ಕಾಲೇಜ್ ಅವ್ರು ಹೇಳ್ಕೊಡೋದೇ ಇಲ್ಲ. ಆ್ಯಂಡ್ ಈ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಂತೂ ಕಾಲೇಜಸಲ್ಲಿ ಮಾಡಿಸೋದೇ ಇಲ್ಲ. ಓಕೆ, ಸೊ ಈ ಥರ ಇರಬೇಕಾದ್ರೆ ನಿಮ್ಮ ಕೆರಿಯರ್ ಹೆಂಗಿರುತ್ತೆ, ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ನೀವೇ ಯೋಚನೆ ಮಾಡಿ. ಅದಕ್ಕೋಸ್ಕರ ನಾನು ನಿಮಗೆ ಯಾವಾಗ್ಲೂ ನ್ಯೂ ಏಜ್ ಕಾಲೇಜಸ್ಗೆ ಜಾಯ್ನ್ ಆಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಒನ್ ಸಚ್ ಕಾಲೇಜ್ ಇಸ್ ವೇದಂ ಸ್ಕೂಲ್ ಆಫ್ ಟೆಕ್ನಾಲಜಿ. ನಮ್ಮ ರೆಗ್ಯುಲರ್ ಟೈರ್ 2 ಟೈರ್ 3 ಕಾಲೇಜಸ್ಗಳು 20 ವರ್ಷದ ಹಿಂದಿನ ಸಿಲೆಬಸ್ ಹೇಳ್ಕೊಡ್ಬೇಕಾದ್ರೆ ಈ ಕಾಲೇಜ್ ಅವರು 2029 ಇರುವಂಥ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋ ಥರ AI ಫಸ್ಟ್ ಕರಿಕ್ಯುಲಮ್ನ ಡಿಸೈನ್ ಮಾಡಿದ್ದಾರೆ. ಗೂಗಲ್, ಮೈಕ್ರೋಸಾಫ್ಟ್ ಅಂತ ಕಂಪ್ನೀಸಲ್ಲಿ ವರ್ಕ್ ಮಾಡಿರೋಂಥ ಇಂಡಸ್ಟ್ರಿ ಎಕ್ಸ್ಪರ್ಟ್ಸು ಈ ಕರಿಕ್ಯುಲಮ್ನ ಡಿಸೈನ್ ಮಾಡಿರೋದ್ರಿಂದ ಇಂಡಸ್ಟ್ರಿಗೆ ಏನು ಬೇಕೋ ಅದನ್ನ ಮಾತ್ರ ಕಲಿತಿರ್ತೀರಾ. ಇಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್ ಅಂತ ಸಬ್ಜೆಕ್ಟ್ಸ್ನ ಕಲ್ತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಡೇ 1 ಕೋಡಿಂಗ್ ಮಾಡ್ತಿರ್ತೀರಾ. ಆ್ಯಂಡ್ ಜಾಯ್ನ್ ಆದ ತಕ್ಷಣ ನಿಮಗೆ ಲೇಟೆಸ್ಟ್ MacBook M4 ಲ್ಯಾಪ್ಟಾಪ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ಥಿಯರಿ ಕಲಿಯೋ ಬದಲು AI ಮಾಡೆಲ್ಸ್ ಟ್ರೈನ್ ಮಾಡೋದು, ರೋಬೋಟ್ಸ್ ಬಿಲ್ಡ್ ಮಾಡೋದು, ಆಟೋಮೇಷನ್ಸ್ ಬಿಲ್ಡ್ ಮಾಡೋದು ಅಷ್ಟೇ ಅಲ್ಲದೆ ವೇದಂ ಇನೋವೇಷನ್ ಲ್ಯಾಬ್ ಸಪೋರ್ಟ್ ಇಂದ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಲಾಂಚ್ ಕೂಡ ಮಾಡ್ತಿರ್ತೀರಾ. ಇವರ 4 year ಫುಲ್ ಟೈಮ್ BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮು ಕಂಪ್ಲೀಟ್ಲಿ UGC ಅಪ್ರೂವ್ಡ್ ಆಗಿದೆ. ಇಲ್ಲಿಗೆ ಜಾಯ್ನ್ ಆಗಬೇಕು ಅಂದರೆ ನಿಮ್ಮ KCET ರ್ಯಾಂಕ್ ಎಲ್ಲ ಮ್ಯಾಟರೇ ಆಗಲ್ಲ. ವೇದಂ ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಒಂದು ಎಂಟ್ರೆನ್ಸ್ ಟೆಸ್ಟ್ ಇದೆ. ಟೆಸ್ಟ್ July 4th ಇರೋದು, ಆ್ಯಂಡ್ ಲಾಸ್ಟ್ ಡೇಟ್ ಟು ಅಪ್ಲೈ ಇಸ್ July 3rd. ಸೊ ನೀವೇನಾದ್ರೂ ನಿಮ್ಮ ಟೆಕ್ ಕೆರಿಯರ್ ಬಗ್ಗೆ ಸೀರಿಯಸ್ ಆಗಿದ್ರೆ ಟೆಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ನಾನು ಹೇಳ್ತಿದ್ದೀನಿ ಅಂತ ಅಲ್ಲ, ನೀವೇ ಹೋಗಿ ಒಂದ್ಸಲ ಚೆಕ್ ಮಾಡಿ. ಎಲ್ಲ ಸರಿ ಅನ್ಸಿದ್ರೆ ಟೆಸ್ಟ್ಗೆ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಇವಾಗ ವಿಡಿಯೋಗೆ ಬರೋದಾದ್ರೆ, ನೋಡಿ, AIML ಒಂದು ಕಟಿಂಗ್ ಎಡ್ಜ್ ಟೆಕ್ನಾಲಜಿ. ಇಲ್ಲಿ ಇನೋವೇಷನ್ಸ್ ಎವ್ರಿ ಸಿಂಗಲ್ ಡೇ ಆಗ್ತಾ ಇರುತ್ತೆ. ಅಂಡ್ ನಾಳೆ ಬಂದಿದ್ದು ಯಾವುದೋ ಇವತ್ತಿರೋದನ್ನ ಬೀಟ್ ಮಾಡೋ ಚಾನ್ಸ್ ಇರುತ್ತೆ. ಅಂಡ್ ಇಫ್ ಅ ಕಾಲೇಜ್ ಇಸ್ ನಾಟ್ ಟೀಚಿಂಗ್ ಯು ದ್ಯಾಟ್, ವಾಟ್ಸ್ ದ ಪಾಯಿಂಟ್ ಆಫ್ ಗೋಯಿಂಗ್ ದೇರ್? ಓಕೆ, ಥರ್ಡ್ ಪಾಯಿಂಟ್,
ಟೈರ್ 2 ಟೈರ್ 3 ಕಾಲೇಜಸ್ ಅಲ್ಲಿ ನಿಮ್ಗೆ ಯಾರು AI ನೇ ಹೇಳ್ಕೊಡ್ತಾ ಇರ್ತಾರೆ, ಆ ಟೀಚರ್ಸ್ ಇದ್ದಾರೆ ನೋಡಿ, ಅವ್ರಿಗೆನೆ ಮೋಸ್ಟ್ ಜನಕ್ಕೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರಲ್ಲ. ಬಟ್ ಈ AML ಅಂತ ಡೊಮೇನ್ ಅಲ್ಲಿ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ತುಂಬಾನೇ ಇಂಪಾರ್ಟೆಂಟ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ತುಂಬಾನೇ ಇಂಪಾರ್ಟೆಂಟ್. ಬಟ್ ಇಂಥ ಕಾಲೇಜಲ್ಲಿ ಏನಾಗುತ್ತೆ, ಅವ್ರಿಗೆ ಇರಲ್ಲ. ಸೊ ಥಿಯರಿ ಹೇಳ್ಕೊಡ್ತಾರೆ, ಸೊ ನೀವು ಥಿಯರಿ ಅಸೈನ್ಮೆಂಟ್ಸ್ ಅಲ್ಲೇ ಸಿಗಾಕೊಂಡು ನೀವು ಏನು ಕಲಿಯಲ್ಲ. ನಿಮ್ಮ ಮೈಂಡ್ ಏನು ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ. ನೀವು AML ಬ್ರಾಂಚ್ AML ಮಾಡಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ ನಿಮ್ಮ ಮೈಂಡಲ್ಲಿ ಇರುತ್ತೆ, ನಿಮಗೆ ಗೊತ್ತಾಗಲ್ಲ. ಸೊ ಹಿಂಗೆಲ್ಲ ಹೋಗಿ ಸಿಗಾಕೋಗ್ಬಿಡ್ತೀರಾ. ನಾನು ಮಾತಾಡ್ತಾ ಇರೋದು ಮೋಸ್ಟ್ ಕಾಲೇಜಸ್ ಬಗ್ಗೆ. ಈ ಟಾಪ್ ಕಾಲೇಜಸ್ ಎಲ್ಲ ಒಳ್ಳೆ ಪ್ರೊಫೆಸರ್ಸ್ ಇರ್ತಾರೆ ಆ್ಯಂಡ್ ಒಳ್ಳೆ ಸಪೋರ್ಟ್ ಕೂಡ ಇರುತ್ತೆ, ರಿಸರ್ಚ್ ಸಪೋರ್ಟ್ ಕೂಡ ಇರುತ್ತೆ. ಸೊ ಅಂಥ ಕಾಲೇಜಸ್ ಬಗ್ಗೆ ಮಾತಾಡ್ತಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ನೀವು ಸಹ ಒಂದು ರಿಸರ್ಚ್ ಮಾಡಿ. ನಿಮಗೆ AML ಪ್ರಿಫರ್ ಮಾಡಬೇಕು ಅಂತ ಏನಾದರೂ ಇದ್ದರೆ, ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ AML ಅಲ್ಲಿ ಅಂದರೆ AML ಪ್ರಿಫರ್ ಮಾಡಿಬಿಟ್ಟು ಆ ಕಾಲೇಜಸಲ್ಲಿ AML ಸಪೋರ್ಟ್ ಹೆಂಗಿದೆ ಅಂತ ಯೋಚನೆ ಮಾಡಿ. ಇಲ್ಲ ಅಂದರೆ ಕಂಪ್ಯೂಟರ್ ಸೈನ್ಸ್ ತಗೊಂಡು ನೀವು ಸ್ಪೆಷಲೈಸೇಷನ್ ಹೆಂಗೆ ಇದ್ರೂ ಮುಂದೆ ಮಾಡ್ಬೋದಲ್ವ AML ಅಲ್ಲಿ. ಸೊ ದಟ್ ಈಸ್ ದೇರ್. ಓಕೆ, ಅದಕ್ಕೋಸ್ಕರ. ಬಟ್ ಇಲ್ಲಿ ಇನ್ನೊಂದೇನು ನೋಟಿಸ್ ಮಾಡಬೇಕು, ನಿಮ್ಗೆ ಹೇಳಿದೆ ನಾನು ಥಿಯರಿಗೆ ಸಿಗಾಕೋತೀರಾ ಅಂತ. ಬಟ್ ಇಲ್ಲಿ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ತುಂಬಾ ಇಂಪಾರ್ಟೆಂಟು. ದಿಸ್ ಡೊಮೈನ್ ಈಸ್ ಆಲ್ ಅಬೌಟ್ ರಿಯಲ್ ವರ್ಲ್ಡ್ ಸೊಲ್ಯೂಷನ್ಸ್. ಏನು ಪ್ರಾಬ್ಲಮ್ಸ್ ಇದೆ ಸೊಲ್ಯೂಷನ್ಸು. ಸೊ ಅದನ್ನು, ಆ ಎಕ್ಸ್ಪೀರಿಯನ್ಸ್ನ ನೀವೇ ತಗೋಬೇಕಾಗುತ್ತೆ. ನೀವು ಹೇಳ್ಬೋದು ಕಂಪ್ಯೂಟರ್ ಸೈನ್ಸಲ್ಲೂ ಹಂಗೆ ಅಲ್ವಾ ಬ್ರೋ ಅಂತ. ದಟ್ ಬ್ರಿಂಗ್ಸ್ ಮೀ ಟು ಮೈ 4th ಪಾಯಿಂಟ್. ಏನಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್ ಇದೆ. ನೀವು Web3 ಮಾಡ್ತೀರಾ, ಕ್ಲೌಡ್ ಮಾಡ್ತೀರಾ, AML ಮಾಡ್ತೀರಾ, ಏನು ಬೇಕಾದರೂ ಕಲಿಬೋದು. AML ಅಲ್ಲೂ ಕಲಿಬೋದು. ಬಟ್ ದೆನ್ ನಿಮ್ಮ ಮೈಂಡ್ನ ನೀವು ರಿಸ್ಟ್ರಿಕ್ಟ್ ಮಾಡ್ತಿದ್ದೀರಾ, ನಾನು AML ಕಲಿತೀನಿ. ಓಕೆ, ನಾನು ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ನನಗೆ ಅಷ್ಟೆಲ್ಲ ಏನಕ್ಕೆ ನಾನು ಕಲೀಲಿ, ನಾನು AML ಕಲಿಬೇಕು ಅನ್ನೋ ಒಂದು ನಿಮಗೆ ಇದು ಬರುತ್ತೆ. ಬಟ್ ದೆನ್ ಫ್ಯೂಚರ್ ವಾಟ್ ಫ್ಯೂಚರ್ ಹೋಲ್ಡ್ಸ್ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಮುಂದೆ ಏನಾಗುತ್ತೆ ಅಂತ. ಇವಾಗೇನೋ AI ಎಲ್ಲ ಫುಲ್ ಬೂಮ್ ಆಗ್ತಿದೆ ಅಂದ್ಬಿಟ್ಟು ನೀವು ಹೇಗೆ ಹೋಗ್ತಿರ್ಬೋದು. ನಾನು ಮೊದಲೇ ಹೇಳ್ದಂಗೆ ಅಲ್ಲಿ AI ನಾರ್ಮಲ್ AI ಅಲ್ಲ, ಜನರೇಟಿವ್ AI, ಏಜೆಂಟಿಕ್ AI ಬೂಮ್ ಆಗ್ತಿದೆ. ಬಟ್ ಕಾಲೇಜಸಲ್ಲಿ ಅದನ್ನು ಇನ್ನೂ ಹೇಳ್ಕೊಡ್ತಿಲ್ಲ. ಓಕೆ, ಯಾವಾಗ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ದೆನ್ ಇನ್ನೂ ಹೇಳ್ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಸೊ ಈ 4 ಪಾಯಿಂಟ್ಸಿಂದ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ನಿಮ್ಗೇನಾದರೂ ಒಂದೇ ಕಾಲೇಜಲ್ಲಿ AML ಮತ್ತು CSE ಎರಡೂ ಸಿಗ್ತಿದ್ರೆ ಐ ವುಡ್ ರೆಕಮೆಂಡ್ ಯು ಟು ಪ್ರಿಫರ್ ಕಂಪ್ಯೂಟರ್ ಸೈನ್ಸ್. ಬಟ್ ಹೇಳಲೇಬೇಕಲ್ಲ, ಏನಾದರೂ ನಿಮ್ಗೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ತುಂಬಾ ಏನೋ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ AML ಪ್ರಿಫರ್ ಮಾಡಿ. ಬಟ್ ಆ ಕಾಲೇಜ್ಗೆ ಏನು ಹೋಗ್ತಿದ್ದೀರಾ ಅದನ್ನು ಫಸ್ಟು ರಿಸರ್ಚ್ ಮಾಡಿ. ಅಲ್ಲಿ ಸ್ಟೂಡೆಂಟ್ಸ್ ಕೇಳಿ ಹೆಂಗಿದೆ AML ಬ್ರಾಂಚಲ್ಲಿ, ಕ್ಯಾಂಪಸ್ ಪ್ಲೇಸ್ಮೆಂಟ್ಸಿಗೆ ಬರೋರು ಹೆಂಗೆ ಬರ್ತಾರೆ, ಇದನ್ನು ಏನಾದರೂ ಎಕ್ಸ್ಕ್ಲೂಡ್ ಮಾಡ್ತಾರಾ, ಇದನ್ನೆಲ್ಲ ತಿಳ್ಕೊಂಡು ಆ ಒಂದು ಕಾಲೇಜ್ಗೆ ಹೋಗಿ. ಓಕೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋಸ್ಟ್ಲಿ ನಿಮ್ಮ ಡೌಟ್ ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಪಾಯಿಂಟ್ನ ಆ್ಯಡ್ ಮಾಡಿದ್ದೀನಿ ನಾನು. ಇವಾಗ ನೀವು ಯೋಚನೆ ಮಾಡಿ, ರಿಸರ್ಚ್ ಮಾಡಿ, ನಿಮ್ಮ ಡಿಸಿಷನ್ ತೊಗೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ, ಮುಂದೆ ವೀಡಿಯೋಸ್ ಯಾವ ಥರ ಬೇಕು, ಇದೆಲ್ಲದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ಯಾರು ಕಮ್ಯುನಿಟಿ ಮೆಂಬರ್ಸ್ ನಿಮಗೆ ರಿಪ್ಲೈ ಮಾಡ್ತಾರೆ ಅಂತ ಹೇಳ್ತಾ, ಒನ್ ಮೋರ್ ಥಿಂಗ್, ಇದೇ ರೀತಿ ಕಂಟೆಂಟ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಚಾನೆಲ್ನ. ಯಾ, ದಟ್ಸ್ ಇಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.